ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕ್ನಲ್ಲಿ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಹತ್ಯೆ ಮಾಡಲಾಗಿದೆ. ಎಲ್ಇಟಿ ಪ್ರಮುಖ ಉಗ್ರ ಸೈಫುಲ್ಲಾ ಖಾಲಿದ್ನನ್ನ ಹೊಡೆದುರುಳಿಸಲಾಗಿದೆ. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಇವನು. ನಮ್ಮ ಭದ್ರತಾ ಅಧಿಕಾರಿಗಳ ಹಿಟ್ ಲಿಸ್ಟ್ ನಲ್ಲಿದ್ದ ಲಷ್ಕರ್ ಎ ತೊಯ್ಬಾ ಪ್ರಮುಖ ಉಗ್ರ ಸೈಫುಲ್ಲಾ ಖಾಲಿದ್. ಉಗ್ರರಿಗೆ ಗಡಿ ದಾಟಲು ಸಹಾಯವನ್ನ ಮಾಡ್ತಿದ್ದ ಈ ಉಗ್ರ ಭಾರತದ ಹಲವು ದಾಳಿಗಳ ಮಾಸ್ಟರ್ ಮೈಂಡ್ ಆಗಿದ್ದಾನೆ ಖಾಲಿದ್. ಇವನೇನು ಹೇಳಿದ ಗೊತ್ತಾ? ಕಾಶ್ಮೀರವನ್ನೇ ಕಬ್ಜಾ ಮಾಡ್ತೀನಿ ಅಂತ ಹೇಳಿದ್ದ. ಈಗ ನೋಡಿ ಸತ್ತು ಮಲಗಿದ್ದಾನೆ. ಅಪರಿಚಿತರ ಗುಂಡಿನ ದಾಳಿಗೆ ಸೈಫುಲ್ಲಾ ಖಾಲಿದ್ ಬಲಿಯಾಗಿದ್ದಾನೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಲ್ವಾ, ಇವನೇ ಸೈಫುಲ್ಲಾ ಖಾಲಿದ್. ಇವನು ನೇಪಾಳದಲ್ಲಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ. ಅಲ್ಲಿ ವಿನೋದ್ ಕುಮಾರ್ ಅಂತ ಹೇಳಿ ನಕಲಿ ID ಕಾರ್ಡ್, ಗುರುತಿನ ಚೀಟಿಯನ್ನು ಬಳಸ್ಕೊಂಡು ಅಲ್ಲಿ ತಲೆಮರೆಸ್ಕೊಂಡು ಅಲ್ಲಿಂದಲೇ ಸ್ಕೆಚ್ಗಳನ್ನು ಹಾಕ್ತಾ ಇದ್ದ. ಭಾರತ ನೇಪಾಳ ಗಡಿಯ ಮೂಲಕ ಭಾರತದೊಳಗೆ ಉಗ್ರರನ್ನು ಕಳಿಸುವಂತಹ ಕೆಲಸವನ್ನು ಮಾಡ್ತಿದ್ದ ಈತ. LET ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಪ್ರಮುಖವಾದಂತಹ ಪಾತ್ರಧಾರಿಯಾಗಿದ್ದ. ಭಾರತದಲ್ಲಿ ನಡೆದಂತಹ ಹಲವು ದಾಳಿಗಳು, ಭಾರತದಲ್ಲಿ ಪ್ರಮುಖವಾಗಿ 3 ದಾಳಿಗಳ ಮಾಸ್ಟರ್ ಮೈಂಡ್ ಇವನೇ ಅನ್ನೋದು ಕೂಡ ಗೊತ್ತಾಗಿತ್ತು. ಇವನನ್ನು ಹೊಡೆದುರುಳಿಸೋಕೆ ಭಾರತೀಯ ಸೇನೆ ಬಹಳಷ್ಟು ಪ್ರಯತ್ನವನ್ನು ಮಾಡಿತ್ತು, ಆದರೆ ಆಗಿರಲಿಲ್ಲ. ಸೈಫುಲ್ಲಾ ಖಾಲಿದ್ ಮೇಲೆ ಇಬ್ಬರಿಂದ ಗುಂಡಿನ ದಾಳಿಯಾಗಿದೆ. ಬೆಂಗಳೂರಿನ ಮೊದಲ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಇವನು. 2005 ಡಿಸೆಂಬರ್ 28ರಂದು IISc ಮೇಲೆ ದಾಳಿಯಾಗುತ್ತೆ. IISc JN ಟಾಟಾ ಆಡಿಟೋರಿಯಂನಲ್ಲಿ ದಾಳಿ ಮಾಡ್ತಾರೆ. ರಾತ್ರಿ 7:20 ಸುಮಾರಿಗೆ ಗುಂಡಿನ ದಾಳಿ ನಡೆದಿತ್ತು. ಚೀನಾ ನಿರ್ಮಿತ ರೈಫಲ್ನಿಂದ ಫೈರಿಂಗ್ ಆಗಿತ್ತು. ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಉಗ್ರರು ದಾಳಿಯನ್ನು ಮಾಡಿದರು. ಈ ದಾಳಿಯ ಹಿಂದೆ ಸೈಫುಲ್ಲಾ ಖಾಲಿದ್ ಸಂಚಿರೋದು ಕೂಡ ಪತ್ತೆಯಾಗಿತ್ತು. ಆ ಟೈಮ್ನಲ್ಲಿ ಪ್ರೊಫೆಸರ್ ಮನೀಶ್ ಚಂದ್ರ ಪುರಿಯನ್ನ ಹತ್ಯೆಗೈದಿದ್ರು ಭಯೋತ್ಪಾದಕರು. ನೋಡಿ, ಈತನ ಹಿಸ್ಟ್ರಿ ಇದು. ಬೆಂಗಳೂರಲ್ಲೂ ಕೂಡ ಈತ ಸ್ಫೋಟವನ್ನು ನಡೆಸಿದ್ದ 2005ರಲ್ಲಿ. IISc ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಇದೆ ಅಲ್ವಾ, ಅದು. ಅಂದರೆ ಈತನಿಗೆ ಉಗ್ರರ ನಂಟಿರೋದು ಕೂಡ ಅಲ್ಲಿ ಗೊತ್ತಾಯಿತು. ಪಾಕ್ ಬಾಂಗ್ಲಾ ಪ್ರಜೆಗಳನ್ನು ವಿಚಾರಣೆ ಕೂಡ ನಡೆಸಲಾಗಿತ್ತು. ಸ್ಫೋಟಕ ಮಾಹಿತಿ ಕೂಡ ತನಿಖಾ ತಂಡ ನೀಡಿತ್ತು. ಶಂಕಿತರ ವಿಚಾರಣೆ ನಡೆಸಿದ ಬೆಂಗಳೂರು ಪೊಲೀಸರು. ಭಾರತದ 3 ದಾಳಿಯ ಪ್ರಮುಖ ಮಾಸ್ಟರ್ ಮೈಂಡ್ ಇವನು ಸೈಫುಲ್ಲಾ ಖಾಲಿದ್. ದಾಳಿ 1, 2001ರಲ್ಲಿ ರಾಂಪುರದ CRPF ಶಿಬಿರದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ನಂಬರ್ 2, 2005ರಲ್ಲಿ ಬೆಂಗಳೂರಿನ IISc ಮೇಲೆ ದಾಳಿ ಮಾಡ್ತಾನೆ, ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ. ದಾಳಿ 3, 2006ರಲ್ಲಿ ಮಹಾರಾಷ್ಟ್ರ ನಾಗ್ಪುರದ RSS ಕಚೇರಿ ಮೇಲೆ ದಾಳಿಯನ್ನ ಮಾಡ್ತಾನೆ. ಈ ಎಲ್ಲ ದಾಳಿಗಳ ಮಾಸ್ಟರ್ ಮೈಂಡ್ ಈಗ ಹೆಣವಾಗಿ ಮಲಗಿದ್ದಾನೆ. ಇಬ್ಬರು ಆತನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಸೈಫುಲ್ಲಾ. ಈತ ನೇಪಾಳದಲ್ಲಿ ಕೆಲ ದಿನಗಳಿಂದ ತಲೆಮರೆಸ್ಕೊಂಡಿದ್ದ. ಅಲ್ಲಿ ವಿನೋದ್ ಕುಮಾರ್ ಅಂತ ನಕಲಿ ID ಇಟ್ಕೊಂಡು ವಾಸ ಮಾಡ್ತಿದ್ದ. ಮತ್ತೆ ಅಲ್ಲೇ ನಜ್ಮಾನ್ ಅಂತ ಮಹಿಳೆಯನ್ನ ವಿವಾಹವಾಗಿದ್ದ. ಅದಾದ್ಮೇಲೆ ಇತ್ತೀಚೆಗೆ ಸಿಂಧ್ ಪ್ರಾಂತ್ಯ ಏನಿದೆ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ, ಅವರ ಮೂಲ ಸ್ಥಳಕ್ಕೆ ಬಂದಿದ್ದ.